ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದಿ ಎಕ್ಸ್ಟೆನ್ಷನ್ಸ್ ಆಫ್ ದ ಬ್ರಿಟಿಷ್ ರೂಲ್ ಚಾಪ್ಟರ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಇಂಟ್ರೊಡಕ್ಷನ್ ಮತ್ತೆ ಈ ಫಸ್ಟ್ ಆಂಗ್ಲೋ ಮರಾಠ ವಾರ್ ಕಂಪ್ಲೀಟ್ ಮಾಡಿದೀವಿ. ಯಾರು ನೋಡಿಲ್ಲ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಿ. ಈಗ ಲಾರ್ಡ್ ವೆಲ್ಲೆಸ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದೀವಿ. ಲಾರ್ಡ್ ವೆಲ್ಲೆಸ್ಲಿ ಅಂಡ್ ಸಬ್ಸಿಡಿ ಅಲಯನ್ಸ್. The expansions of the British Empire took place at a faster pace after the arrival of Lord Wellesley as the Governor General of India. ಈ ಬ್ರಿಟಿಷ್ ಎಂಪೈರ್ ಎಕ್ಸ್ಟೆಂಡ್ ಆಗ್ತಿದೆ ಅಲ್ವಾ, ಈ ಚಾಪ್ಟರ್ ಹೆಸರೇ ಅದು, ಬ್ರಿಟಿಷ್ ಎಂಪೈರ್ನ ಎಕ್ಸ್ಟೆಂಡ್ ಮಾಡೋದು. ಈ ಲಾರ್ಡ್ ವೆಲ್ಲೆಸ್ಲಿ ಬಂದಾದ್ಮೇಲೆ ಏನಾಗುತ್ತಂದ್ರೆ, ಈ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಇಂಡಿಯಾಗೆ ಬರ್ತಾನೆ. ಬಂದಾದ್ಮೇಲೆ ಅದು ಒಂಚೂರು ವೇಗವಾಗಿ ಎಕ್ಸ್ಟೆಂಡ್ ಆಯ್ತು ಬ್ರಿಟಿಷ್ ಎಂಪೈರ್ ಅಂತ ಹೇಳ್ತಾರೆ. ಹೆಂಗಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. By this time, the powerful states of Maratha, Mysore had become weak and expansion was easier. ಅದೇ ಟೈಮಲ್ಲಿ ಏನಾಗಿರುತ್ತಂದ್ರೆ, ಮರಾಠ ಅವ್ರಿಗೆ ಮತ್ತೆ ಮೈಸೂರು ಅವ್ರಿಗೆ ಅವ್ರ ಎಂಪೈರ್ ಒಂಚೂರು ವೀಕ್ ಆಗೋಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ರಾಜ ಇರಲ್ಲ, ಆತರ ವೀಕ್ ಆಗೋಗಿರುತ್ತೆ. ಅದರಿಂದ ಏನಾಗುತ್ತೆ, ಎಕ್ಸ್ಪಾನ್ಷನ್ ಇನ್ನೊಂಚೂರು ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಫಾಲೋಡ್ 3 ಪಾಲಿಸೀಸ್ ಟು ಎಕ್ಸ್ಪ್ಯಾಂಡ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಲಾರ್ಡ್ ವೆಲ್ಲೆಸ್ಲಿ 3 ನಿಯಮಗಳು ಪಾಲನೆ ಮಾಡ್ತಾನೆ. ಅದರಿಂದ ಏನಾಗುತ್ತೆ, ಬ್ರಿಟಿಷ್ ಎಂಪೈರ್ ಇನ್ನೊಂಚೂರು ವೇಗವಾಗಿ ಎಕ್ಸ್ಟೆಂಡ್ ಆಗುತ್ತೆ. ಯಾವ 3 ಪಾಲಿಸಿ ಅಂತ ಕೇಳಿಸ್ಕೊಳ್ಳಿ. ದೇವರ್ ಸಬ್ಸಿಡಿ ಅಲಯನ್ಸ್ ಏನಂತ ಹೇಳ್ತಾರೆ. ಸಬ್ಸಿಡಿ ಅಲಯನ್ಸ್ ವೇಜಿಂಗ್ ವಾರ್ ಅಗೇನ್ಸ್ಟ್ ನ್ಯೂ ಸ್ಟೇಟ್ಸ್ ಅಂಡ್ ಅಡ್ಮಿನಿಸ್ಟ್ರೇಟಿಂಗ್ ದ ಸ್ಟೇಟ್ಸ್ ಡೈರೆಕ್ಟ್ಲಿ ಅಂಡರ್ ಕಂಟ್ರೋಲ್ ಆಫ್ ಬ್ರಿಟಿಷ್ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಈ ಕ್ವಶನ್ ಕೇಳ್ಬೋದು, ವಾಟ್ ಆರ್ ದ 3 ಪಾಲಿಸೀಸ್ ಲಾರ್ಡ್ ವೆಲ್ಲೆಸ್ಲಿ ಇಂಪ್ಲಿಮೆಂಟೆಡ್ ಟು ಎಕ್ಸ್ಟೆಂಡ್ ದ ಬ್ರಿಟಿಷ್ ಎಂಪೈರ್ ಅಟ್ ಎ ಫಾಸ್ಟರ್ ಪೇಸ್? ಅದರ ಈ ಕ್ವಶನ್ ಕೇಳ್ಬೋದು. ಅವಾಗ ನೀವು ಈ 3 ಪಾಲಿಸಿ ಬರೀಬೇಕು. ಫಸ್ಟ್ ಪಾಲಿಸಿ ಅದು ಸಬ್ಸಿಡಿ ಅಲಯನ್ಸ್. ಸಬ್ಸಿಡಿ ಅಲಯನ್ಸ್ ಅಂದ್ರೆ ಏನಂತ ಹೇಳ್ತೀನಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ ಹೇಳ್ತೀನಿ. ನೆಕ್ಸ್ಟ್ ವೇಜಿಂಗ್ ವಾರ್ ಅಗೇನ್ಸ್ಟ್ ನ್ಯೂ ಸ್ಟೇಟ್ಸ್. ಆಗತಾನೆ ಹೊಸದಾಗಿ ಯಾವ್ದಾದ್ರು ರಾಜ್ಯಗಳು ನಿರ್ಮಾಣ ಆಗಿರುತ್ತೆ, ಓಕೆನಾ. ನಿರ್ಮಾಣ ಆಗ ಆ ರಾಜ್ಯದಲ್ಲಿ ಯಾವುದೇ ತರ ಡೆವಲಪ್ಮೆಂಟ್ ಇರಲ್ಲ, ರಾಜ್ಯ ಇರಲ್ಲ, ಯಾವುದೇ ಫೆಸಿಲಿಟಿ ಇರಲ್ಲ. ಆ ರಾಜ್ಯನ ನಾವು ಆಕ್ರಮಣ ಮಾಡ್ಕೊಂಡ್ಬಿಟ್ರೆ ಒಂಚೂರು ಈಸಿ ಆಗುತ್ತೆ ಆಕ್ರಮಣ ಮಾಡ್ಕೊಳಕ್ಕೆ. ಯಾಕಂದ್ರೆ ಅವ್ರು ಯುದ್ಧ ಮಾಡಕ್ ಅವ್ರ ಹತ್ರ ಏನು ಇರಲ್ಲ. ಇವಾಗ ನಾವು ಆ ರಾಜ್ಯ, ಹೊಸ ರಾಜ್ಯನ ನಾವೇನಾದ್ರೂ ಆಕ್ರಮಣ ಮಾಡ್ಕೊಂಡ್ರೆ ಈಸಿಯಾಗಿ ಆಕ್ರಮಣ ಮಾಡ್ಕೊಬಹುದು, ಯಾವುದೇ ಲಾಸ್ ಇಲ್ಲದೆ. ಅದು ಸೆಕೆಂಡ್ ಪಾಲಿಸಿ. ಅದು ಫಸ್ಟ್ ಪಾಲಿಸಿ ಸಬ್ಸಿಡಿ ಅಲಯನ್ಸ್. ಥರ್ಡ್ ಪಾಲಿಸಿ ಏನಂದ್ರೆ, ಅಡ್ಮಿನಿಸ್ಟ್ರಿಂಗ್ ದ ಸ್ಟೇಟ್ಸ್ ಡೈರೆಕ್ಟ್ಲಿ ಅಂಡರ್ ಕಂಟ್ರೋಲ್ ಆಫ್ ಬ್ರಿಟಿಷ್ ಕಂಟ್ರೋಲ್ ಅಲ್ಲಿ ಎಷ್ಟು ರಾಜ್ಯಗಳಿತ್ತು, ಎಷ್ಟು ರಾಜ್ಯಗಳು ಆಕ್ರಮಣ ಮಾಡ್ಕೊಂಡಿದ್ರು, ಅದನ್ನೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡೋಣ, ಸುಮ್ಮನೆ ಬಿಡೋದು ಬೇಡ, ಅಡ್ಮಿನಿಸ್ಟ್ರೇಷನ್ ಮಾಡೋಣ. ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ಇನ್ನೊಂಚೂರು ಫೆಸಿಲಿಟಿ ಜಾಸ್ತಿ ಆಗುತ್ತೆ ಬ್ರಿಟಿಷ್ ಅವ್ರಿಗೆ ಅಂತ ಹೇಳ್ತಾರೆ. ಈ 3 ಪಾಲಿಸಿ ಗೊತ್ತಾಯ್ತಾ. ನೆಕ್ಸ್ಟ್ ಸಬ್ಸಿಡಿ ಅಲಯನ್ಸ್. ಲಾರ್ಡ್ ವೆಲ್ಲೆಸ್ಲಿ ಬ್ರಾಡ್ ದಿಸ್ ಪಾಲಿಸಿ ಇನ್ ಟು ಎಫೆಕ್ಟ್ ಇನ್ 1798 ಅಲ್ಲಿ ಸಬ್ಸಿಡಿ ಅಲಯನ್ಸ್ ಅಂತ ಒಂದು ಪಾಲಿಸಿ ಬಂತು. ಇನ್ ಆರ್ಡರ್ ಟು ಬ್ರಿಂಗ್ ದ ಲೋಕಲ್ ಕಿಂಗ್ಸ್ ಅಂಡರ್ ದ ಕಂಟ್ರೋಲ್. ಏನು ಸಬ್ಸಿಡಿ ಅಲಯನ್ಸ್ ಕಂಡಿದ್ದು, ಈ ಲೋಕಲ್ ಕಿಂಗ್ಸ್ ಇರ್ತಾರೆ ನೋಡಿ, ಕಿಂಗ್ಸ್ ಎಲ್ಲ ಇರ್ತಾರೆ ನೋಡಿ, ಅವ್ರನ್ನೆಲ್ಲ ಅವ್ರ ಕಂಟ್ರೋಲ್ ಅಲ್ಲಿ ತಗೊಬೇಕಂತ ಸಬ್ಸಿಡಿ ಅಲಯನ್ಸ್ ಫಾರ್ಮ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಹೆಂಗ್ ಕಂಟ್ರೋಲ್ ಅಲ್ಲಿ ತಗೊಬೋದು ಅಂತ ಹೇಳ್ತಾರೆ. ದಿಸ್ ವಾಸ್ ಬೇಸಿಕಲಿ ಮಿಲಿಟರಿ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇಂಡಿಯನ್ ಸ್ಟೇಟ್. ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಇಂಡಿಯನ್ ಸ್ಟೇಟ್ ಅವರಿಬ್ಬರ ಮಧ್ಯ ಒಂದು ಮಿಲಿಟರಿ ಪ್ರೊಟೆಕ್ಷನ್. ಮಿಲಿಟರಿ ಅಂದ್ರೆ ಗೊತ್ತಲ್ವಾ, ಈ ಆರ್ಮಿ ಪ್ರೊಟೆಕ್ಷನ್ ತರ ಮಿಲಿಟರಿ ಪ್ರೊಟೆಕ್ಷನ್. ಅದು ಏನಂತ ನೆಕ್ಸ್ಟ್ ಕಂಡೀಷನ್ಸ್ ಅಲ್ಲಿ ಗೊತ್ತಾಗುತ್ತೆ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಅದು ಬ್ರಿಟಿಷ್, ಅಂದ್ರೆ ಯಾವ ಬ್ರಿಟಿಷ್ ಇಂಡಿಯಾದಲ್ಲಿ ಆಡಳಿತ ಮಾಡ್ತಿದ್ರಲ್ವಾ ಅವ್ರನ್ನ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ತಾರೆ. ಬೇರೆ ಕಂಟ್ರಿಯಲ್ಲಿ ಆಡಳಿತ ಮಾಡ್ತಿದ್ರೆ ಬ್ರಿಟಿಷ್ ಅವರು ಅವ್ರನ್ನ ಬೇರೆ ಹೆಸರಿಂದ ಹೋಗ್ತಿದ್ರು. ಅರ್ಥಾಯ್ತಾ. ನೆಕ್ಸ್ಟ್ ದ ಕಂಡೀಷನ್ಸ್ ಆಫ್ ದ ಸಬ್ಸಿಡಿ ಅಲಯನ್ಸ್. The Indian kings had to keep the British army in their kingdom. ಅಂದ್ರೆ ಫಸ್ಟ್ ಕಂಡೀಷನ್ ಏನೋ ಸಬ್ಸಿಡಿ ಅಲಯನ್ಸ್ ಪ್ರಕಾರ, ಇಂಡಿಯನ್ ಕಿಂಗ್ಸ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ದೇರ್ ಕಿಂಗ್ಡಮ್. ಈ ಇಂಡಿಯಾದಲ್ಲಿ, ಈ ಭಾರತದಲ್ಲಿ ರಾಜಗಳಿದ್ರಲ್ವಾ, ಅವರೆಲ್ಲ ಏನ್ ಮಾಡ್ಬೇಕಾಯ್ತು, ಬ್ರಿಟಿಷ್ ಆರ್ಮಿನ ಅವ್ರ ಕಿಂಗ್ಡಮ್ ಅಲ್ಲಿ ಇರಿಸ್ಕೊಬೇಕಾಗಿತ್ತು. ಫಸ್ಟ್ ಕಂಡೀಷನ್ ಇದು. ಯಾಕಂತ ಹೇಳ್ತೀನಿ ಆಮೇಲೆ. ಸೆಕೆಂಡ್ ಕಂಡೀಷನ್, ದ ಸ್ಟೇಟ್ ಕನ್ಸರ್ನ್ ಹ್ಯಾಡ್ ಟು ಬೇರ್ ದ ಎಕ್ಸ್ಪೆನ್ಸಸ್ ಆಫ್ ದ ಆರ್ಮಿ ಅಂಡ್ ವೇಜಸ್ ಆಫ್ ಸೋಲ್ಜರ್ಸ್ or had to give certain revenue land for the CM ಅಂತ ಹೇಳ್ತಾರೆ. ಅಂದ್ರೆ ಯಾವ ಆರ್ಮಿ ಇಂಡಿಯನ್ ಕಿಂಗ್ಸ್ ಅವರು ರಾಜ್ಯದಲ್ಲಿ ಇಡ್ಸ್ಕೊಬೇಕಾಯ್ತಲ್ವಾ, ಅವ್ರಿಗೆ ಸುಮ್ಮನೆ ಇಡ್ಸ್ಕೊಳೋದಲ್ಲ, ಹೆಂಗಾದ್ರೆ ಬಿದ್ದಿಲ್ಲ ಅಂತ ಸುಮ್ಮನೆ ಇಡ್ಸ್ಕೊಳೋದಲ್ಲ. ಏನ್ ಮಾಡ್ಬೇಕಾಯ್ತು, ಅವ್ರಿಗೆ ತಿಂಗಳು ಹಂಗೆ ಸಂಬಳ ಕೊಡ್ಬೇಕಾಯ್ತು. ಅಂದ್ರೆ ಏನಾದ್ರು ಎಕ್ಸ್ಪೆನ್ಸಸ್ ಇದ್ರೆ ಅದೆಲ್ಲ ಕೊಡ್ಬೇಕಾಗಿತ್ತು. ಟ್ಯಾಕ್ಸ್, ಲ್ಯಾಂಡ್ ಟ್ಯಾಕ್ಸ್ ಅದೆಲ್ಲ ಏನೇನಿದೆ ಅದೆಲ್ಲ ಕೊಡ್ಬೇಕಾಗಿತ್ತು. ಅಂಡ್ ದ ವೇಜಸ್ ಆಫ್ ಸೋಲ್ಜರ್ಸ್, ಈ ಸೋಲ್ಜರ್ಸ್ ಬೇಕಾಗಿರೋ ಸಾಮಗ್ರಿಗಳು, ಊಟಗಳು, ವ್ಯವಸ್ಥೆ ಅದೆಲ್ಲ ಅವರೇ ಮಾಡ್ಬೇಕಾಗಿತ್ತು ಇಂಡಿಯನ್ ಕಿಂಗ್ಸ್ ಅವರೇ. ಅವ್ರು ಹ್ಯಾಡ್ ಟು ಗಿವ್ ಸರ್ಟನ್ ರೆವೆನ್ಯೂ ಲ್ಯಾಂಡ್ ಫಾರ್ ದ ಸೇಮ್. ಇಲ್ಲಾಂದ್ರೆ ಲ್ಯಾಂಡ್ ರೆವೆನ್ಯೂ ಅದೆಲ್ಲ ಕೊಡ್ಬೇಕಾಯ್ತು ಅಂತ ಹೇಳ್ತಾರೆ. ಸೆಕೆಂಡ್ ಕಂಡೀಷನ್ ಗೊತ್ತಾಯ್ತಾ. ನೆಕ್ಸ್ಟ್ ಥರ್ಡ್ ಕಂಡೀಷನ್, ದ ಕಿಂಗ್ ಹ್ಯಾಡ್ ಟು ಹ್ಯಾವ್ ಎ ಬ್ರಿಟಿಷ್ ರೆಸಿಡೆಂಟ್ ಇನ್ ಹಿಸ್ ಕೋರ್ಟ್. ಅವ್ರ ಕಿಂಗ್ ಅರಮನೆ ಇರುತ್ತಲ್ವಾ, ಅರಮನೆಯಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಇರಬೇಕು ಅಂತ ಹೇಳ್ತಿದ್ರು. ಅಂದ್ರೆ ಏನನ್ನ ಮಾಡ್ತಾನೆ ರಾಜ ಅದೆಲ್ಲ ನೋಡ್ಕೊಬೇಕಲ್ವಾ. ಸುಮ್ನೆ ಅರಮನೆ
ರಾಜ ಅರಮನೆಯಲ್ಲಿ ಏನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಬ್ರಿಟಿಷ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಅರಮನೆಯಲ್ಲಿ ಬ್ರಿಟಿಷ್ ಆಫೀಸರ್ ಇರ್ಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಕಂಡೀಷನ್ ಗೊತ್ತಾಯ್ತಾ? ಫೋರ್ತ್ ಕಂಡೀಷನ್, ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿತೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಬ್ರಿಟಿಷ್ ಪರ್ಮಿಷನ್ ಇಲ್ಲದೆ ಯಾವ ರಾಜನು ಯಾವುದೇ ಯುರೋಪಿಯನ್ ಅಪಾಯಿಂಟ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈ ಪಾರ್ಚುಗೀಸ್ ಆಗಿರ್ಬೋದು, ಯಾಕಂದ್ರೆ ಇವಾಗ ಬ್ರಿಟಿಷ್ ಪರ್ಮಿಷನ್ ಇಲ್ದೇ ಇರೋ ಟೈಮಲ್ಲಿ ಇವರು ರಾಜಗಳು ಏನ್ ಮಾಡ್ತಿದ್ರು, ಪಾರ್ಚುಗೀಸು ಡಚ್ನವರೆಲ್ಲ ಕರ್ಸ್ಕೊಂಡ್ಬಿಡ್ತಿದ್ರು. ಕರ್ಸ್ಕೊಂಡು ಅವ್ರಿಗೆ ಬ್ರಿಟಿಷ್ ಅವ್ರಿಗೆ ತಾನೇ ಒಂಚೂರು ಕಷ್ಟ ಆಗುತ್ತೆ, ಅವಾಗ ಅವ್ರ ಜೊತೆ ಯುದ್ಧ ಮಾಡ್ಬೇಕು, ಅವ್ರಿಂದ ಕಳಿಸ್ಬೇಕು, ಹಂಗೆ ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೆ ಅಂತ ಇದೊಂದು ಕಂಡೀಷನ್ ಹಾಕೋರು. ಏನಿಲ್ಲ, ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿತೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಬ್ರಿಟಿಷ್ ಪರ್ಮಿಷನ್ ಇಲ್ಲದೆ ಕಿಂಗ್ ಯಾವುದೇ ಯುರೋಪಿಯನ್ ಅಪಾಯಿಂಟ್ ಮಾಡಂಗಿಲ್ಲ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಫಿಫ್ತ್ ಕಂಡೀಷನ್, in order to enter into any agreement or pact with any Indian state, the permission of the governor general was mandatory ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಇಂಡಿಯನ್ ಜೊತೆ ಅಥವಾ ಯಾವುದೇ ಸ್ಟೇಟ್ ಜೊತೆ ಅಗ್ರಿಮೆಂಟ್ ಹಾಕೋಬೇಕಂದ್ರೆ ಬ್ರಿಟಿಷ್ ಅಥವಾ ಗವರ್ನರ್ ಜನರಲ್ ಪರ್ಮಿಷನ್ ಮ್ಯಾಂಡೇಟರಿ, ಕಂಪಲ್ಸರಿ ಇರಲೇಬೇಕು. ಅವ್ರ ಪರ್ಮಿಷನ್ ಇಲ್ಲದೆ ಯಾವುದೇ ಒಪ್ಪಂದ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಾರೆ. ಸಿಕ್ಸ್ ಕಂಡೀಷನ್, in return for all these services the company would offer protection to the state from any internal or external aggression ಅಂತ ಹೇಳ್ತಾರೆ. ಅಂದ್ರೆ ನೀವು ಇಷ್ಟು ಈ 5 ಕಂಡೀಷನ್ಸ್ ನೀವು ಒಪ್ಕೊಂಡ್ರೆ ನಿಮ್ಗೆ ನಿಮ್ ರಾಜ್ಯಕ್ಕೆ ಯಾರಾದ್ರೂ ಆಕ್ರಮಣ ಮಾಡಿದ್ರೆ, ಇಂಟರ್ನಲ್ ಆಗಿ ಅಥವಾ ಎಕ್ಸ್ಟರ್ನಲ್ ಆಗಿ ಆಕ್ರಮಣ ಮಾಡಿದ್ರೆ ನಾವು ಕಾಪಾಡ್ತೀವಿ, ನಾವು ಜೊತೆಲಿ ಇರ್ತೀವಿ ಅಂತ ಒಪ್ಪಿಗೆ ಕೊಡ್ತಿದ್ರು ಅಂತ ಹೇಳ್ತಾರೆ. ಈ 5 ಕಂಡೀಷನ್ಸ್ ಒಪ್ಕೊಬೇಕಾಗಿತ್ತು. ಇಷ್ಟ ಅರ್ಥ ಆಯ್ತಾ? 6 ಕಂಡೀಷನ್ಸ್. ನೆಕ್ಸ್ಟ್, the British could place the Indian states under their control through this policy and maintenance of the army was become easy. ಯಾಕೆ ಈ ಕಂಡೀಷನ್ಸ್ ಎಲ್ಲ ಮಾಡ್ತಿದ್ರು ಅಂದ್ರೆ, ನೋಡಿ ಇವಾಗ ಬ್ರಿಟಿಷ್ ಆರ್ಮಿ ಅಂದ್ರೆ ತುಂಬಾ ವರ್ಲ್ಡ್ ವೈಡ್ ತುಂಬಾ ಜಾಸ್ತಿ ಜನ ಇದ್ರು. ಇವಾಗ ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಬೇಕಲ್ವಾ? ಅವ್ರನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡಕ್ಕಾಗುತ್ತೆ ಅಂದ್ರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬೇಕು, ಅವ್ರು ಇರೋಕೆ ಸ್ನಾನ ಅದೆಲ್ಲ ಬೇಕು, ಆಮೇಲೆ ವೆಪನ್ಸ್ ಅದೆಲ್ಲ ನೋಡ್ಕೊಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕಂದ್ರೆ ಈ ರಾಜರುಗಳು ಏನ್ ಮಾಡ್ತಿದ್ರು, ಬ್ರಿಟಿಷ್ ಅವ್ರನ್ನ ಇಟ್ಸ್ಕೊಂಡು ಅವ್ರಿಗೆ ಏನೇನ್ ಬೇಕು ವ್ಯವಸ್ಥೆ ಅದೆಲ್ಲ ಅವರೇ ಮಾಡ್ಕೊಂಡ್ ಬರ್ತಿದ್ರು. ಇವಾಗ ಇದೆಲ್ಲ ಮಾಡೋದ್ರಿಂದ ಈ ಬ್ರಿಟಿಷ್ ಅವ್ರಿಗೆ ಒಂಚೂರು ಈಸಿ ಆಯ್ತಾ, ಅವ್ರ ಆರ್ಮಿನ ಮೇಂಟೈನ್ ಮಾಡಕ್ ಒಂಚೂರು ಈಸಿ ಆಯ್ತಾ? ಅದೇ ಫಸ್ಟ್ ಪಾಯಿಂಟ್ ಅದೇ ಹೇಳ್ತಿರೋದು. ದ ಇಂಡಿಯನ್ ಸ್ಟೇಟ್ಸ್ ವರ್ ಸಬ್ಜೆಕ್ಟೆಡ್ ಟು ಸೇವಿಯರ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್. Hyderabad was the first state to enter into this agreement. Later Mysore, Awadh, Tanjavur, Maratha Kingdom, Berar, Arcot, Pune, Gwalior and other states entered this agreement ಅಂತ ಹೇಳ್ತಾರೆ. ಅಂದ್ರೆ ಇಂಡಿಯನ್ ಸ್ಟೇಟ್ಸ್ ಅಂದ್ರೆ ಈ ಇಂಡಿಯನ್ ರಾಜ್ಯಗಳಿದಲ್ವಾ, ಇದೆಲ್ಲ ಮಾಡೋದ್ರಿಂದ ಅವ್ರಿಗೆ ಒಂಚೂರು ಎಕನಾಮಿಕ್ ಆಗಿ ಎಕ್ಸ್ಪ್ಲಾಯ್ಟ್ ಆಗ್ತಿದ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಫಸ್ಟ್ ಕಿಂಗ್ಡಮ್, ಫಸ್ಟ್ ಅಗ್ರಿಮೆಂಟ್ ಯಾರು ಮಾಡ್ಕೊಂಡಿದ್ದು, ಯಾವ ಸ್ಟೇಟ್ ಮಾಡ್ಕೊಂಡಿದ್ದು ಅಂತ ಫಿಲಿಂಗ್ ದ ಬ್ಲಾಂಕ್ಸ್ ಅಲ್ಲಿ ಕೇಳಕ್ ಚಾನ್ಸಸ್ ಇದೆ. ನೀವು ಹೈದರಾಬಾದ್ ಅಂತ ಬರೀಬೇಕು, ಓಕೆನಾ? ಆಮೇಲೆ ಯಾರು ಮಾಡ್ಕೊಂಡ್ರು ಅಂದ್ರೆ ಮೈಸೂರು, ಅದು ಒಂದು ಶಾರ್ಟ್ ಫಾರ್ಮ್ ಕೊಟ್ಟಿದ್ದೀನಿ, ಮ್ಯಾಪ್ ಅಂತ ನೆನ್ಪಿಟ್ಕೊಳಕ್ಕೆ ಸುಮ್ಮನೆ, ಓಕೆನಾ? ಮೈಸೂರು, ಅವಾಧ್, ತಂಜಾವೂರ್, ಹೈದರಾಬಾದ್, ಮರಾಠಾ ಕಿಂಗ್ಡಮ್, ಆರ್ಕಾಟ್ ಅಂಡ್ ಪುಣೆ. ಗ್ವಾಲಿಯರ್ ಬೇರೆಯವ್ರು ಹಂಗೆ ನೆನ್ಪಿಟ್ಕೊಳ್ಳೋಂಗಿದ್ರೆ ಇಟ್ಕೊಳ್ಳಿ, ಏನಾದ್ರು ಬಿಟ್ಕೊಳ್ಳಿ. ಇಷ್ಟ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಆ್ಯಂಡ್ ಮರಾಠ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಇಲ್ಲಿರುತ್ತೆ. ಥ್ಯಾಂಕ್ ಯು.